ಕನ್ನಡ ಇಂಡಸ್ಟ್ರಿ ಅಂದ ಕೂಡಲೇ ಎಲ್ರಿಗೂ ಥಟ್ಟಂತ ನೆನಪಾಗೋದು ದೊಡ್ಡ ಮನೆ. ರಾಜ್ಕುಮಾರ್ ಅವರಿಂದ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕನ್ನಡ ಇಂಡಸ್ಟ್ರಿಗೆ ಒಂದು ಹೆಸರು ಕೂಡ ಸಿಕ್ತು. ಇದರಿಂದಾಗಿ ದೊಡ್ಡ ಮನೆಗೆ ಕಲಾವಿದರೆಲ್ಲ ಕೊಡುವಂತಹ ಮರ್ಯಾದೆ ಅದು ಬೇರೆ ಲೆವೆಲಲ್ಲೇ ಇರುತ್ತೆ. ರಾಜ್ಕುಮಾರ್ ತೀರಿ ಹೋದ ನಂತರ ಇದನ್ನು ಮುಂದುವರಿಸಿಕೊಂಡು ಹೋಗಿದ್ದು ಇಂಪಾರ್ಟೆಂಟ್ ಆಗಿ ಪುನೀತ್ ರಾಜ್ಕುಮಾರ್ ಅವರು. ಪುನೀತ್ ರಾಜ್ಕುಮಾರ್ ಅವರು ಯಾರಿಗೂ ಕಾಣದಂತೆ ದಾನ ಧರ್ಮಗಳಲ್ಲಿ ಎತ್ತಿದ ಕೈ ಅಂತ ಹೇಳಿ ಅವರು ತೀರಿ ಹೋದ ನಂತರ ಗೊತ್ತಾಯಿತು. ಸೊ ಪುನೀತ್ ರಾಜ್ಕುಮಾರ್ ತೀರಿ ಹೋದ ನಂತರ ಅವರ ಫ್ಯಾಮಿಲಿ ಮುನ್ನೆಲೆಗೆ ಬಂತು. ಪುನೀತ್ ರಾಜ್ಕುಮಾರ್ ಇರಬೇಕಾದ್ರೆ ಅವರ ಮಕ್ಕಳು ಇಬ್ಬರು ಕೂಡ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಅದಾದ ನಂತರ ಹಲವಾರು ಕಡೆಯಲ್ಲಿ ಕಾಣಿಸ್ಕೊತಾರೆ. ಹಾಗೆ ಅವರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ಟಿವ್ ಆಗಿರ್ತಾರೆ. ಅದರಲ್ಲಿ ಮೊದಲನೇದಾಗಿ ಧೃತಿ ಅವರು, ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಪುತ್ರಿ ಇವರು ಇತ್ತೀಚೆಗೆ ಒಂದು ಫೋಟೋವನ್ನು ಪೋಸ್ಟನ್ನು ಮಾಡಿರ್ತಾರೆ. ಸೊ ಇನ್ಸ್ಟಾಗ್ರಾಮಲ್ಲಿ ಆ ಫೋಟೋಗೆ ಹಲವಾರು ಜನ ಕಮೆಂಟನ್ನು ಮಾಡಿದ್ದಾರೆ. ಅದು ಕೂಡ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್. ಈ ಫೋಟೋದಲ್ಲಿ ಏನು ಅಸಹ್ಯವಾಗಿ ಕಾಣಿಸ್ತಿದೆಯೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಪುನೀತ್ ರಾಜ್ಕುಮಾರ್ ಮಕ್ಕಳು ಫಾರಿನಲ್ಲಿ ಓದ್ತಾ ಇರೋ ಕಾರಣಕ್ಕೆ ಅಲ್ಲಿನ ಆಚಾರ ವಿಚಾರಗಳಿಗೆ ಹೊಂದ್ಕೊಂಡಿರ್ತಾರೆ. ಅಲ್ಲಿದ್ದಂತಹ ಒಂದು ಫೋಟೋವನ್ನು ಅವರು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾರೆ. ಅಲ್ಲಿ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ಗಳು ಹೋಗಿ ದಯವಿಟ್ಟು ಈ ಥರ ಫೋಟೋಗಳನ್ನು ನೀವು ಡಿಲೀಟ್ ಮಾಡಿ ಅಂತ ಹೇಳಿ ಅವರಿಗೆ ಹಲವಾರು ಸಾವಿರಾರು ಮೆಸೇಜ್ಗಳನ್ನು ಹಾಕಿದ್ದಾರೆ. ಅದರಲ್ಲಿ ಒಂದು ಕೆಲವು ಮೆಸೇಜ್ಗಳನ್ನು ನಿಮ್ಮ ಮುಂದೆ ಓದ್ತೀನಿ, ನೀವು ಕೇಳಿಸ್ಕೋತಾ ಹೋಗಿ. ಯಾರೋ ಬಸವರಾಜ್ ಪೂಜಾರಿ ಅಂತೆ, ಮೇಡಮ್ ಈ ಥರ ಫೋಟೋ ಹಾಕಬೇಡಿ, ನಾವು ಅಪ್ಪು ಬಾಸ್ ಅಭಿಮಾನಿ, ಅದಕ್ಕೆ ಅಪ್ಪು ಬಾಸ್ ಅಭಿಮಾನಿಗಳಿಗೆ ಬೇಜಾರು ಆಗುತ್ತದೆ, ಪ್ಲೀಸ್ ಹಾಕಬೇಡಿ. ಪ್ರಮೋದ ಅನ್ನೋರು ಹೇಳಿದ್ದಾರೆ, ನಮ್ಮ ಅಣ್ಣನಲ್ಲಿದ್ದ ಯಾವುದೇ ಗುಣಗಳು ನಿಮ್ಮಲ್ಲಿಲ್ಲ ಎಂದು ತಿಳಿಸಲು ಬಹಳ ನೋವಾಗುತ್ತಿದೆ ಎಂದು. ಯಾರೋ ಪಂಪ ಅಂತೆ, ನಿಮ್ಮ ಉಡುಗೆ ತೊಡುಗೆಗಳು ಅಪ್ಪ ಅಮ್ಮನ ವಿಚಾರಗಳಿಗೆ ಅನುಗುಣವಾಗಿರಬೇಕು, ಅಸಭ್ಯವಾಗಿ ಇರಬಾರ್ದು, ನಾವು ನಿಮ್ಮ ಹೇಟರ್ಸ್ ಅಲ್ಲ, ಅಪ್ಪು ಅಪ್ಪನ ಅಭಿಮಾನಿಗಳು ಅಂತ ಹೇಳಿ ಬರ್ಕೊಂಡಿದ್ದಾನೆ. ಮೇಡಮ್ ಫೋಟೋ ಆ ಥರ ಹಾಕಬೇಡಿ ಮೇಡಮ್, ನೀವು ನಮ್ಮ ಬಾಸ್ ಮಗಳು ಮೇಡಮ್, ನೀವು ಅವ್ರಿಗೆ ಅಂತ ಇಡೀ ಸ್ಟೇಟಲ್ಲಿ ಒಂದು ಬೆಲೆ ಮೇಡಮ್, ಪ್ಲೀಸ್ ಮೇಡಮ್ ಪ್ಲೀಸ್ ಫೋಟೋನ ಡಿಲೀಟ್ ಮಾಡಿ ಮೇಡಮ್, ನಮ್ಮ ಬಾಸ್ಗೆ ಹೇಗೆ ಗೌರವ ಕೊಡ್ತಾರೆ ನಾವು ಹಾಗೆ ನಿಮಗೂ ಕೂಡ ಫ್ಯಾಮಿಲಿಗೂ ಅಷ್ಟೇ ಗೌರವ ಇದೆ ಮೇಡಮ್, ನಮಗೆ ಪ್ಲೀಸ್ ಮೇಡಮ್ ಫೋಟೋ ಡಿಲೀಟ್ ಮಾಡಿ, ಆ ಥರ ಹಾಕಬೇಡಿ ಮೇಡಮ್, ಈ ಥರ ಹೇಳೋ ಅಧಿಕಾರ ನನಗಿಲ್ಲ ಮೇಡಮ್, ಆದರೂ ನಮ್ಮ ಭಾಷೆಗೆ ಎಷ್ಟು ಗೌರವ ಕೊಡ್ತೀವೋ ನಿಮಗೂ ಫ್ಯಾಮಿಲಿಗೂ ಅಷ್ಟೇ ಗೌರವ ಕೊಡ್ತೀವಿ ಮೇಡಮ್ ನಾನು. ಇದೆಲ್ಲ ಆದ ನಂತರ ಹಲವಾರು ಜನ, ಅದರಲ್ಲೂ ದರ್ಶನ್ ಅಭಿಮಾನಿಗಳು ಈ ಫೋಟೋಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಪುನೀತ್ ರಾಜ್ಕುಮಾರ್ ಫ್ಯಾನ್ಗಳು ಕೂಡ ಈ ಫೋಟೋಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವನು ಕೂಡ ನೋಡ್ಕೊಂಬರೋಣ ಬನ್ನಿ. ಚಂಡಿ ಮಾರುತಿ ಅಂತ ಒಬ್ಬರಿದ್ದಾರೆ, ತೀರಾ ಕೆಟ್ಟದಾಗಿ ಏನೂ ಇಲ್ಲ, ಜೊತೆಗೆ ಮರ್ಯಾದೆ ಹೋಗುವಂಥದ್ದು ಏನೂ ಇಲ್ಲ, ಅದನ್ನು ನಮ್ಮ ಪುನೀತ್ ಅಣ್ಣನ ಮಗಳು ಮಾಡೋದೂ ಇಲ್ಲ, ಯಾವುದನ್ನೇ ಆಗಲಿ ಸ್ವಲ್ಪ ಯೋಚಿಸಿ ಆ್ಯಂಡ್ ಥಿಂಕ್ ಮಾಡಿ ಪೋಸ್ಟ್ ಮಾಡಮ್ಮ ಧೃತಿ. ಪುನೀತ್ ಸರ್, ನಾವು ಅಪ್ಪು ಸರ್ನ ನಿಮ್ಮಲ್ಲಿ ಕಾಣುತ್ತಿದ್ದೇವೆ ಅಂತ ಹೇಳಿ ಹಲವಾರು ಜನ ಕೂಡ ಪೋಸ್ಟನ್ನು ಮಾಡ್ತಿದ್ದಾರೆ. ನಾನು ಹೇಳೋದೇನೆಂದರೆ, ಸಂಸ್ಕೃತಿನ ಉಳಿಸೋದು ಬಟ್ಟೆ ವಿಚಾರದಿಂದ ಅಲ್ಲ, ಮರ್ಯಾದೆ ಕೊಡೋದ್ರಿಂದ. ಯಾರನ್ನು ನಾವು ಹೇಗೆ ನಡೆಸ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಹಾಗೂ ನಮ್ಮ ಬೆಲೆ ನಿರ್ಧಾರವಾಗುತ್ತೆ. ಯಾವುದೇ ಡ್ರೆಸ್ ಕೋಡಿಂದ ಆಗಲಿ ಅಥವಾ ಬೇರೆದಿಂದ ಆಗಲಿ ಯಾವುದರಿಂದನೂ ಕೂಡ ಮರ್ಯಾದೆ ಹೋಗೋದಿಲ್ಲ. ಯಾಕಂದರೆ ಅವರು ಇರೋದು ಇಂಡಸ್ಟ್ರಿಯಲ್ಲಿ. ಸೊ ಮಾಡೆಲಿಂಗ್ ಅಂತ ಹೇಳಿ ಬಂದರೆ ಅಲ್ಲಿ ಡ್ರೆಸ್ಸಿಗೆ ಪ್ರಾಮುಖ್ಯತೆ ಇರೋದಿಲ್ಲ, ಏನಿದ್ರೂ ಕೂಡ ಆ್ಯಕ್ಟಿಂಗ್ ಗೌರವಕ್ಕೆ ಮಾತ್ರ ಪ್ರಾಮುಖ್ಯತೆ.